ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಕರ್ನಾಟಕ ಬಿಜೆಪಿಯಲ್ಲಿ ನಡೀತಿರುವಂತಹ ಈ ಬಣ ಬಡಿದಾಟ, ಅದರಲ್ಲೂ ಮುಖ್ಯವಾಗಿ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವ ಯತ್ನಾಳ್ ಅಂಡ್ ಟೀಮ್ ಈಗ ದೆಹಲಿಗೆ ಹೋಗಿ ಟಿಕಾಣಿಯನ್ನು ಹೂಡಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಜೆ.ಪಿ. ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕುಮಾರ್ ಬಂಗಾರಪ್ಪನವರು ಸಂತೋಷ್ ಅವ್ರನ್ನ ಕೂಡ ಭೇಟಿ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಕರ್ನಾಟಕದಲ್ಲಿರುವಂತಹ ವಸ್ತುಸ್ಥಿತಿಯನ್ನು ನಾವು ಅವ್ರಿಗೆ ವಿವರಿಸಿದ್ದೇವೆ. ಯಾಕೆ ಇಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳ್ಕೊಂಡು ನಾವು ಹೈಕಮಾಂಡ್ಗೆ ಸಂಪೂರ್ಣವಾಗಿ ಮನದಟ್ಟು ಮಾಡುವ ಪ್ರಯತ್ನದಲ್ಲಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವರ ಹಠ ಒಂದೇ, ಯಾವುದೇ ಕಾರಣಕ್ಕೆ ವಿಜಯೇಂದ್ರ ಇಲ್ಲಿ ಅಧ್ಯಕ್ಷರಾಗಿ ಮುಂದುವರಿಬಾರದು, ಅವ್ರನ್ನ ಕೆಳಗೆ ಇಳಿಸಲೇಬೇಕು. ಅದಕ್ಕೆ ಬದಲಾಗಿ ಬೇರೆ ಯಾರಾದ್ರೂ ನೀವು ಕೂರಿಸಿ ಪರವಾಗಿಲ್ಲ, ನಾವು ಅವ್ರನ್ನ ಒಪ್ಕೊಳ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಯತ್ನಾಳ್ ಅವ್ರು ನಿಮ್ಗೆ ಗೊತ್ತಿದೆ ಅವರ ಡಿಮಾಂಡ್ ಏನು ಅಂತೇಳಿ. ಯಾವುದೇ ಕಾರಣಕ್ಕೆ ಕರ್ನಾಟಕ ಬಿಜೆಪಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಹಿಡಿತದಲ್ಲಿರಬಾರ್ದು, ಅವರ ಹಿಡಿತದಿಂದ ಬಿಜೆಪಿಯನ್ನ ಪಾರ್ ಮಾಡಿದ್ರೇನೆ ಬಿಜೆಪಿಯಲ್ಲಿ ಸುಸ್ಥಿರವಾಗಿರ್ತದೆ, ಇಲ್ಲ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಸರ್ವನಾಶ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಕಾರಣ ಏನಂದ್ರೆ, ಯಡಿಯೂರಪ್ಪ ಮತ್ತು ಫ್ಯಾಮಿಲಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಒಂದು ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಆ ಮುಖಾಂತರ ಬಹಳಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲಿ ನಡೀತಾ ಇದೆ. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದಾಗಿ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಗೆಲುವನ್ನು ನಮ್ಗೆ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಕೂಡ ಅವರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಲಿಂಗಾಯತರು ಸುಮ್ಮನಿರ್ತಾರೆ. ಯಾಕಂದ್ರೆ ಅವರು ಲಿಂಗಾಯತ ಸಮುದಾಯದಿಂದ ಬಂದಿದ್ದಾರೆ. ಕಳೆದ ಬಾರಿ ಯಡಿಯೂರಪ್ಪನವ್ರನ್ನ ಕೆಳಗಡೆ ಇಳಿಸಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ್ಲೂ ಕೂಡ ಬಹಳಷ್ಟು ಎಫೆಕ್ಟ್ ಮುಂದಿನ ಚುನಾವಣೆಯಲ್ಲಿ ಕೂಡ ನಡೆದಿದೆ. ಅಲ್ಲಿ ಕೂಡ ಇವರು ಕೆಲವೊಂದು ಹುಡುಕುಗಳನ್ನು ಹುಡುಕ್ತಾರೆ. ಪುನಃ ಅಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆದಿದೆ ಅಂತಲೇ ಕೂಡ ಹೇಳ್ತಾರೆ. ಅಂದ್ರೆ ಯಡಿಯೂರಪ್ಪನವರು ತನ್ನ ಪ್ರಾಬಲ್ಯವನ್ನು ತೋರಿಸ್ಲಿಕ್ಕಾಗಿ ಕೆಲವೊಂದು ಕಡೆಗಳಲ್ಲಿ ಲಿಂಗಾಯತರನ್ನ ಬಿಜೆಪಿ ವಿರುದ್ಧ ಎತ್ತಿ ಕಟ್ಟಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಅದು ಏನಿರಲಿ, ಅದು ಪೊಲಿಟಿಕ್ಸ್ ನಲ್ಲಿ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಯಾಕಂದ್ರೆ ಯಾವುದೇ ಆಗಲಿ ತಮ್ಮ ಹಿಡಿತದಿಂದ ಪಕ್ಷ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಇರ್ತಾರೆ. ಯಾಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಸ್ವಾರ್ಥ. ಅವ್ರಿಗೆ ಬಹಳಷ್ಟು ಆಸೆ ಆಕಾಂಕ್ಷೆಗಳಿರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಮಾಡಿರುವಂತಹ ಭ್ರಷ್ಟಾಚಾರನೋ ಅಥವಾ ಬೇರೆ ಇನ್ನೇನೋ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸರ್ಕಸ್ ಎಲ್ಲೊಂದು ಮಾಡ್ಬೇಕಾಗಿ ಬರ್ತದೆ. ನಂತರ ಇನ್ನೊಂದು, ಹಾಗಾದ್ರೆ ಇಲ್ಲಿ ಮುಂದಿನ ಅಧ್ಯಕ್ಷ ಆಗ್ಬೇಕಂದ್ರೆ ಏನಾಗ್ಬೇಕು? ಯತ್ನಾಳ್ ಅವ್ರು ಹೇಳ್ತಾ ಇರೋದು, ಚುನಾವಣೆಗಾದ್ರೂ ಸರಿ ನಾವು ತಯಾರಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವಿಜೇಂದ್ರ ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆಗಳಲ್ಲಿ ತಮ್ಮ ಬೆಂಬಲಿಗರನ್ನೇ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಒಂದ್ ವೇಳೆ ಚುನಾವಣೆ ನಡೆದ್ರೆ ಇವರೆಲ್ಲರ ಸಪೋರ್ಟ್ ನನಗಿರುತ್ತದೆ ಅನ್ನೋದು ಅವರ ಭಾವನೆ ಆಗಿದೆ. ಆದ್ರಿಂದ ಇಲ್ಲಿ ಕೂಡ ಅಷ್ಟೇ, ಯಾವಾಗ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು ಆವಾಗ ಡಾಕ್ಟರ್ ಸುಧಾಕರ್ ಅವರು ಕೂಡ ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ರು. ಯಾಕಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ನನ್ನನ್ನ ನಿರ್ಲಕ್ಷಿಸಿ ಇಲ್ಲಿ ಜಿಲ್ಲಾಧ್ಯಕ್ಷರನ್ನ ಮಾಡಲಾಗಿದೆ, ಹಾಗಾಗಿ ನಾನು ಇದನ್ನು ವಿರೋಧಿಸ್ತೇನೆ, ವಿಜಯೇಂದ್ರ ಅವರು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ತಕೊಂಡು ಅವರು ಆಪಾದನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಈಗ ಸುಧಾಕರ್ ಅವರು ಕೂಡ ಈ ಭಿನ್ನಮತೀಯರ ಗುಂಪಿಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಬಹುಶಃ ಇಷ್ಟು ದಿನದವರೆಗೆ ದೆಹಲಿ ಚುನಾವಣೆ ನಡೀತಾ ಇತ್ತು, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ರು. ಇವತ್ತಿಂದ ದೆಹಲಿ ಚುನಾವಣೆ ಮುಗಿತದೆ. ಬಹುಶಃ ಇವತ್ತಿನ ನಂತರ ಕರ್ನಾಟಕದ ಸಮಸ್ಯೆ ಏನಿದೆಯೋ ಇದ್ರ ಬಗ್ಗೆ ಗಮನ ಹರಿಸುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಇವ್ರಿಗೆ ಕರ್ನಾಟಕದಲ್ಲಿ ಇರುವಂತಹ ಸಮಸ್ಯೆ ಪರಿಹಾರ ಆಗ್ಲೇಬೇಕು. ಅದಕ್ಕಾಗಿ ಕೂಡ ಎಲ್ಲಾ ರೀತಿಯಾದಂತಹ ಪ್ರಯತ್ನಕ್ಕೆ ಕೈ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ ಮುಂದೆ ಏನಾಗ್ಬಹುದು? ಚುನಾವಣೆ ನಡೆದ್ರೆ ಏನಾಗ್ತದೆ, ಅಥವಾ ಚುನಾವಣೆ ನಡೆದೇ ಏನಾದ್ರೂ ಇವ್ರ ಮಧ್ಯೆ ಕಾಂಪ್ರಮೈಸ್ ಮಾಡಿಸಿ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಆಗ್ತದ? ಈ ಎರಡೂ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಚುನಾವಣೆ ನಡೆದ್ರೆ ಏನಾಗ್ತದೆ, ವಿಜೇಂದ್ರ ಪುನಃ ಚುನಾವಣೆ ನಿಲ್ಲುವ ಸಾಧ್ಯತೆಗಳು ಜಾಸ್ತಿನೇ ಇದೆ. ಅದೇ ರೀತಿಯಲ್ಲಿ ಈ ಕಡೆ ಯತ್ನಾಳ್ ಗ್ರೂಪ್ ಇಂದ ಯಾರು ಒಬ್ರು ನಿಲ್ಲಬಹುದು. ಕೊನೆ ಚುನಾವಣೆಯಲ್ಲಿ ಯಾರು ಸೋತರು ಸುಮ್ಮನೆ ಕೂತ್ಕೊಳ್ಳಲ್ಲ. ಇಲ್ಲಿ ಪುನಃ ಈ ಭಿನ್ನಮತ ಅನ್ನೋದು ಕಂಟಿನ್ಯೂ ಆಗ್ತಾ ಇರ್ತದೆ. ಇದು ಹೈಕಮಾಂಡ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇದು ಪಾರ್ಟಿ ಒಳಗಡೆ ನಡೆಯುವಂತ ಚುನಾವಣೆ. ಆದ್ರೆ ಇಲ್ಲಿ ಇನ್ನೊಂದು ಇರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಲಿಂಗಾಯತರನ್ನು ಕೂಡ ಇಲ್ಲಿ ಸಮಾಧಾನ ಪಡಿಸಬೇಕಾಗ್ತದೆ. ಒಂದ್ ವೇಳೆ ಲಿಂಗಾಯತರನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿದ್ರೆ, ಯಡಿಯೂರಪ್ಪ ಅಥವಾ ಯಡಿಯೂರಪ್ಪನ ಮಗನ ವಿಷಯದಲ್ಲಿ ಬಿಜೆಪಿ ತಲೆ ಹಾಕಬಾರ್ದು. ಈ ರೀತಿಯಾದಂತಹ ಒಂದು ಪ್ರೆಷರ್ ಕೂಡ ಸಾಮಾನ್ಯವಾಗಿ ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಇದೆ. ಆದ್ರೆ ಇಲ್ಲಿ ಈಗ ಬರ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೂಡ ಒಂದು 4-5 ಆಯ್ಕೆಗಳು ಕೂಡ ಇಲ್ಲಿದೆ. ಅಂದ್ರೆ ಇದನ್ನ ಆಲ್ಮೋಸ್ಟ್ ಹೈಕಮಾಂಡಿಗೆ ಕನ್ವಿನ್ಸ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಯಾರು ಅಂತ ಹೇಳಿದ್ರೆ, ಮೊದಲನೇದು ಯತ್ನಾಳ್, ಅಂದ್ರೆ ಅವರೇ ಹೇಳ್ಕೊಂಡಿರೋದು, ನಾನು ಕೂಡ ಈ ರೇಸ್ ನಲ್ಲಿ ಇದ್ದೇನೆ ಅಂತೇಳಿ ಹೇಳಿ. ನಂತರ ಬಸವರಾಜ ಬೊಮ್ಮಾಯಿ ಅವರು, ಅದೇ ರೀತಿಯಲ್ಲಿ ಅರವಿಂದ್ ಬೆಲ್ಲದ, ಇನ್ನೊಂದು 4ನೇದಾಗಿ ವಿ ಸೋಮಣ್ಣ ಅವರು. ಇವ್ರು 4 ಜನರು ಲಿಂಗಾಯತರು. ಆದ್ರಿಂದ ಇವ್ರೊಳಗಡೆ ಯಾರನ್ನಾರು ಅಧ್ಯಕ್ಷರನ್ನಾಗಿ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇಲ್ಲ ಹಿಂದುಳಿದ ಕೋಟಕ್ಕೆ ಹೋಗೋದಾದ್ರೆ ಲಿಂಬಾವಳಿ ಇದ್ದಾರೆ, ಅದೇ ರೀತಿಯಲ್ಲಿ ಶ್ರೀರಾಮುಲು, ಇವರಿಬ್ಬರ ಹೆಸರು ಕೂಡ ಈ ಹಿಂದುಳಿದ ಕೋಟದಲ್ಲಿ ಬರ್ತಾ ಇದೆ. ನಂತರ ಇನ್ನೊಂದು, ಅದಲ್ಲದಿದ್ರೆ ಬೇರೆ OBC ಈ ತರಕ್ಕೆ ಹೋಗೋದಾದ್ರೆ ಸುನಿಲ್ ಕುಮಾರ್ ಅವ್ರ ಹೆಸರು ಕೂಡ ಮೇಲಿದೆ. ಅದೇ ರೀತಿಯಲ್ಲಿ ಸಿ.ಟಿ. ರವಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಸಿ.ಟಿ. ರವಿಗೆ ಸಿಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಅನಿಸ್ತಾ ಇದೆ. ಸುನಿಲ್ ಕುಮಾರ್ಗೂ ಕೂಡ ಅಷ್ಟೊಂದು ಚಾನ್ಸಸ್ ಇಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ನಮ್ಮ ರಾಜ್ಯದಲ್ಲಿ ಈ ಅಧ್ಯಕ್ಷರನ್ನ ಮಾಡುವಾಗ
ಆದಷ್ಟು ಈ ಜಾತಿವಾರು ಲೆಕ್ಕಾಚಾರದಲ್ಲಿ ಇವ್ರು ಹೋಗ್ತಾರೆ. ಆದ್ರೆ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಇದ್ರು, ಅವ್ರಿಗೆ ಯಾವುದೇ ರೀತಿಯಾದ ಜಾತಿ ಬೆಂಬಲ ಇರಲಿಲ್ಲ, ಯಾಕಂದ್ರೆ ಅವ್ರು ಬಂಟ ಸಮುದಾಯಕ್ಕೆ ಸೇರಿದವರು. ಆದ್ರೆ ಈ ಬಾರಿ ಇಲ್ಲಿ ಅಧ್ಯಕ್ಷರನ್ನ ಮಾಡುವಾಗ ಜಾತಿ ಮತ್ತೆ ಅವರಿಗಿರುವಂತ ಯೋಗ್ಯತೆ ಇದು ಎರಡನ್ನೂ ಕೂಡ ನೋಡ್ಕೊಂಡು ಮಾಡ್ಬೇಕಾಗಿ ಬರ್ತದೆ. ಈ ಎಲ್ಲದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳಿದೆ. ಅದು ಏನು ಅಂತ ಹೇಳಿದ್ರೆ, ಇಲ್ಲಿ ಸಂಘಟನೆಯನ್ನು ಕೂಡ ಮಾಡ್ಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಈ ಜಾತಿ ಸಮೀಕರಣ ಅಂತ ಯಾವುದೇ ಜಾತಿಯವರಿಗೆ ಬೇಸರ ಆಗಬಾರ್ದು, ಆ ರೀತಿಯಾಗಿ ಕೂಡ ನೋಡ್ಕೊಂಡು ಹೋಗ್ಬೇಕಾದ್ರೆ, ಅದರಲ್ಲೂ ಮುಖ್ಯವಾಗಿ ಲಿಂಗಾಯತ ಸಮುದಾಯದವ್ರನ್ನ ಖುಷಿ ಪಡಿಸ್ಬೇಕಾಗ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ಒಬ್ಬ ನಾಯಕ ಇವ್ರಿಗೆ ಬೇಕಾಗ್ತದೆ. ಈಗ ಸದ್ಯಕ್ಕೆ ಅಂದ್ರೆ ನನಗೆ ಅನಿಸ್ತಾ ಇರೋದು ಏನು ಅಂದ್ರೆ, ಈ ಎಲ್ಲ ಗುಣ ಇರುವಂತಹ ಓರ್ವ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ವಿ ಸೋಮಣ್ಣ ಅವರು. ಯಾಕಂದ್ರೆ ಸೋಮಣ್ಣ ಸಂಘಟನೆ ವಿಷಯದಲ್ಲಿ ತುಂಬಾ ಚುರುಕಾಗಿ ಕೆಲಸ ಮಾಡುವಂತಹ ವ್ಯಕ್ತಿ. ಯಾಕಂದ್ರೆ ಒಂದು ನಿಮಿಷ ಕೂಡ ಅವ್ರು ಸುಮ್ಮನೆ ಕೂತ್ಕೊಳ್ಳುವಂತಹ ಜಾಯಮಾನದವರಲ್ಲ. ಹಾಗಾಗಿ ವಿ ಸೋಮಣ್ಣನವರಿಗೆ ಇಲ್ಲಿ ಚಾನ್ಸಸ್ ಜಾಸ್ತಿ ಇರ್ತದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಲಿಂಗಾಯತ ಸಮುದಾಯದಿಂದ ಇವರಿಗೆ ಅದ್ಭುತವಾದಂತಹ ಸಪೋರ್ಟ್ ಕೂಡ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಅವರು ಸಾಮಾನ್ಯವಾಗಿ ಎಲ್ಲ ಮಠಾಧೀಶರ ಜೊತೆಗೆ ತುಂಬಾ ಚೆನ್ನಾಗಿ ಒಂದು ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿದ್ದಾರೆ. ಆದ್ರಿಂದ ಇಲ್ಲಿ ಸೋಮಣ್ಣನವರಿಗೆ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಲೇ ಹೇಳಬಹುದು. ನಂತರ ಇನ್ನೊಂದು, ಇವರಿಗೆ ಸ್ವಲ್ಪ ಯಡಿಯೂರಪ್ಪ ಫ್ಯಾಮಿಲಿಯವ್ರ ಜೊತೆಗೆ ಸ್ವಲ್ಪ ತಿಕ್ಕಾಟ ಇದೆ, ಆದ್ರೆ ಅದನ್ನ ಸರಿಪಡಿಸಿಕೊಳ್ಳುವಂತಹ ಕೆಪಾಸಿಟಿ ಸೋಮಣ್ಣನವರಿಗಿದೆ. ಅಂದ್ರೆ ಯಾರನ್ನ ಬೇಕಾದ್ರೂ ಅವರು ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು ಈ ರಾಜಕೀಯ ವಲಯದಲ್ಲಿ ಮಾತಾಡ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಎಲ್ಲ ರಾಜಕೀಯ ಪಕ್ಷದವ್ರ ಜೊತೆಗೆ ಕೂಡ ಸಂಬಂಧ ಒಳ್ಳೇದಿದೆ ಅವರಿಗೆ. ಒಂದೇ ಒಂದಿರುವಂತ ವೀಕ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರು RSS ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ. ಇದೊಂದನ್ನ ಬಿಟ್ಟು ಮತ್ತೆಲ್ಲ ವಿಷಯದಲ್ಲಿ ಕೂಡ ಅವರು ಮುಂಚೂಣಿಯಲ್ಲೇ ಇದ್ದಾರೆ ಅಂತೇಳಿ ಹೇಳ್ಬೋದು. ಹೈಕಮಾಂಡ್ ಕೂಡ ಇವ್ರನ್ನೇ ಆಯ್ಕೆ ಮಾಡುವಂತ ಸಾಧ್ಯತೆ ಇರ್ತದೆ. ಈ ಮುಖಾಂತರ ಯತ್ನಾಳ್ ಅಂಡ್ ಟೀಮ್ ನ ಬಾಯಿ ಮುಚ್ಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಯತ್ನಾಳ್ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, BY ವಿಜಯೇಂದ್ರ ಒಬ್ಬರನ್ನ ಬಿಟ್ಟು ಬೇರೆ ಯಾರನ್ನ ಮಾಡಿದ್ರು ಕೂಡ ನಾವು ಒಪ್ಕೊಳ್ತೇವೆ ಅಂತಕೊಂಡು ಈ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ವಿ ಸೋಮಣ್ಣನವರೇ ಸರಿಯಾದ ಆಯ್ಕೆ ಅನಿಸ್ತದೆ. ನಂತರ ಇನ್ನೊಂದು, ರೇಣುಕಾಚಾರ್ಯ ಅವರೊಂದು ಗುಂಪನ್ನ ಕಟ್ಕೊಂಡು BY ವಿಜಯೇಂದ್ರ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಅದು ಅಷ್ಟೊಂದು ಇಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ರೇಣುಕಾಚಾರ್ಯ ಅವ್ರ ಬಗ್ಗೆ ಗೊತ್ತಲ್ಲ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಆಲ್ಮೋಸ್ಟ್ ಕಾಂಗ್ರೆಸ್ ಸೇರ್ತಾರೆ ಅಂತಕೊಂಡು ಕೂಡ ಸುದ್ದಿ ಹಬ್ಬಿತ್ತು. ಇವರು ಹಲವಾರು ಬಾರಿ ಕಾಂಗ್ರೆಸ್ ಕದ ಕೂಡ ತಟ್ಟಿದ್ದಾರೆ ಅನ್ನುವ ಸುದ್ದಿ ಇತ್ತು. ಅದ್ರ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಕ್ಕೆ ಮುಖ್ಯವಾಗಿ ರೇಣುಕಾಚಾರ್ಯ ಕೂಡ ಕಾರಣ ಅಂತ ಹೇಳ್ಕೊಂಡು ಯತ್ನಾಳ್ ಅಂಡ್ ಟೀಮ್ ಮಾತಾಡ್ತಾ ಇದೆ. ಅಲ್ಲಿ ಕಾಂಗ್ರೆಸ್ಗೆ ಇವರು ನೇರವಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ಕೂಡ ಅವ್ರ ಮೇಲೆ ಒಂದು ಆಪಾದನೆ ಇದೆ. ಅದಕ್ಕಾಗಿಯೇ ದಾವಣಗೆರೆಯ ಮಾಜಿ ಸಂಸದರಾದಂತಹ ಸಿದ್ದೇಶ್ ಕೂಡ ಈಗ ಈ ಭಿನ್ನಮತೀಯ ಗುಂಪಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಸದ್ಯಕ್ಕಿರುವಂತಹ ಬಿಜೆಪಿ ಪರಿಸ್ಥಿತಿ. ಬಹುಶಃ 1-2 ದಿನದಲ್ಲಿ ಒಂದು ಪ್ರಮುಖ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬರುವ ಸಾಧ್ಯತೆಗಳಿದೆ. ಯಾಕಂದ್ರೆ ಇಲ್ಲದಿದ್ರೆ ಇಲ್ಲಿ ಪಕ್ಷ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ. ಒಟ್ಟಾಗಿ ಇವ್ರ ಕೆಲಸ ಕೂಡ ಇಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ. ಇಲ್ಲಿ ಎಷ್ಟೇ ಸಮಸ್ಯೆ ಇದ್ರು ಕೂಡ ಇವರೆಲ್ಲರೂ ಒಗ್ಗೂಡಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಕೂಡ ಮಾಡ್ತಾ ಇಲ್ಲ. ಇದನ್ನೆಲ್ಲವೂ ನೀವು ನೋಡ್ತಾ ಇದ್ದೀರಾ. ಇದರಿಂದಾಗಿ ಕೂಡ ವಿಜೇಂದ್ರ ಅವ್ರ ಬಗ್ಗೆ ಬಹಳಷ್ಟು ಜನರಿಗೆ ಬೇಸರ ಇದೆ. ಯಾಕಂದ್ರೆ ಇಲ್ಲಿ ಆಡಳಿತ ಪಕ್ಷ ಮಾಡ್ತಾ ಇರುವಂತಹ ಕೆಲವೊಂದು ದುರಾಡಳಿತ ಇರಬಹುದು, ಅಥವಾ ಇಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಈ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಏನ್ ನಡೀತಾ ಇದೆ ಅಂತೇಳಿ. ಆದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಈ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಸಂಘಟಿತವಾಗಿ ಆಡಳಿತ ಪಕ್ಷದ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನ ಇಲ್ಲಿವರೆಗೂ ನಡೆಸಲಿಲ್ಲ. ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಎಲ್ರಿಗೂ ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ವಿಜಯೇಂದ್ರ ಅವರ ತಲೆದಂಡ ಆಗ್ಲೇಬೇಕು ಅಂತ ಹೇಳ್ಕೊಂಡು ಈ ಭಿನ್ನಮತೀಯ ಗುಂಪು ಏನು ಹಠ ಹಿಡಿದಿದೆ, ಈ ವಿಷಯದಲ್ಲಿ ಬಹುಶಃ ಭಿನ್ನಮತೀಯರಿಗೆ ಜಯಗಳು ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಬೇರೆಯವರು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.